ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ಹಾಗೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಕ್ಸೈಟ್ಮೆಂಟ್ ಕೂಡ ಇದೆ ಈ ಒಂದು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಕೂಡ. ಯಾಕೆಂದರೆ ನನ್ನದೊಂದು ಹ್ಯಾಪಿ ಡೇ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗಿದ್ದ ಒಂದು ದಿನವೇ ಹೇಳ್ಬೋದು. ಸೊ ಫೈನಲಿ ನಾನು ಇದು ಬರ್ಡೇ ಲಾಗ್ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಏಪ್ರಿಲ್ 1 ಮೋಸ್ಟ್ಲಿ ಬುಧವಾರ ಬುಧವಾರನೇ ಸೆಲೆಬ್ರೇಷನ್ ಆದದ್ದು. ಸೆಲೆಬ್ರೇಷನ್ ಮಾಡಿದ್ದು ನಾವು. ಸೊ ಅದರದ್ದೊಂದು ಲಾಗ್ ಶೇರ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಬಿಕಾಸ್ ಫಂಕ್ಷನ್ ಆದ ನಂತರ ಹೇಗೂ ಮನೆ ಕ್ಲೀನಿಂಗ್ ಈ ಥರ ಅಂತ ಇರುತ್ತೆ ಅಲ್ವಾ. ಸೊ ಹಾಗೆ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ಈ ಥರ ಒಂದು ಶೇರ್ ಮಾಡಲಿಕ್ಕೆ ನಿಮಗೆ. ಸೊ ಫೈನಲ್ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ, ಹಾಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇವತ್ತಿನ ಬರ್ಡೇ ಲಾಗಿಗೆ ನಾನು ನಿಮ್ಮನ್ನ. ಸೊ ವೆಲ್ಕಮ್ ಗೈಸ್ ನನ್ನ ಇವತ್ತಿನ ಲಾಗಿಗೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ರೆಸಿಪೀಸ್ ಆ ಥರ ಏನಿಲ್ಲ, ಜಸ್ಟ್ ಬರ್ಡೇ ಲಾಗ್ ಒಂದು ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮೊದಲಿಗೆ ನಾನು ನನ್ನ ಮಗಳಿಗೆ ಔಟ್ಫಿಟ್ ರೆಡಿ ಮಾಡ್ತಾ ಇದ್ದೀನಿ. ಸೊ ನನ್ನದೊಂದು ಡ್ರೀಮ್ ಆಗಿತ್ತು, ನನ್ನ ಮಗಳಿಗೆ ಬರ್ಡೇ ದಿವಸ ಅವನು ಹಾಕೋ ಎಲ್ಲ ಕೇಕ್ ಆ್ಯಂಡ್ ಡ್ರೆಸ್ಸಿಂಗ್ ಎಲ್ಲ ನಾನೇ ರೆಡಿ ಮಾಡಬೇಕಂತ. ಅಲ್ಹಮ್ದುಲಿಲ್ಲ ನನ್ನ ಡ್ರೀಮ್ ಅಂತ ಕಂಪ್ಲೀಟ್ ಆಯಿತು. ಸೊ ನಾನೇ ಇದನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಪ್ರಿನ್ಸೆಸ್ ಗೌನ್ ಮಾಡ್ತಾಯಿದ್ದೀನಿ, ಹಾಗೆ ಅದೇ ಸ್ಕೈ ಬ್ಲೂ ಕಲರಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದರದ್ದು ಸ್ಟಿಚ್ಚಿಂಗ್ ಇದ್ದು ಒಂದು 2-3 ಡೇಸ್ ವೀಡಿಯೋಸ್. ಬಟ್ ನಾನು ಇದರಲ್ಲಿ ಒಂದೇ ಒಂದು ದಿವಸದಲ್ಲಿ ಸ್ಟಿಚ್ಚಿಂಗ್ ಕೂಡ ಫಿನಿಶಿಂಗ್ ಮಾಡೋ ಒಂದು ವೀಡಿಯೋ ಇರುತ್ತೆ. ಸೊ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ನಾನು ನನ್ನ ಮಗಳಿಗೆ. ಹಾಗೆಯೇ ಸ್ಟಿಚ್ಚಿಂಗ್ ಕಂಪ್ಲೀಟ್ ಆದ ನಂತರ ನಾನು ಕೇಕು ಕೂಡ ನಾನೇ ಮಾಡಿದೆ, ಅದು ಕೂಡ ಬಟರ್ಫ್ಲೈ ಥೀಮಲ್ಲಿ. ಅದಕ್ಕೊಂಥರ ನನಗೆ ಏನು ಹೇಳ್ತೀವಿ, ಒಂದು 1 ಇಯರ್ ಮುಂಚೆನೇ ನಾನು ಇದೊಂದು ಪ್ಲ್ಯಾನಿಂಗ್ ಮಾಡಿದ್ದೀನಿ. ಒಂದು ಡ್ರೆಸ್ಸಿದ್ದು ಔಟ್ಫಿಟ್ ಯಾವ ಥರ ಮಾಡಬೇಕು, ಕೇಕ್ ಯಾವ ಥರ ಮಾಡಬೇಕು ಅಂತ. ನನ್ನ ಮಗಳದ್ದು ಸೆಲೆಬ್ರೇಷನ್ ಮಾಡಿದೆ. ಇದು ಫಸ್ಟ್ ಟೈಮ್ ನನಗಿರೋದು ಒಬ್ಬಳು ಮಗಳು. ಅವಳದ್ದು ಸೆಲೆಬ್ರೇಷನ್ ಮಾಡಲಿಕ್ಕೆ ಆಗೇ ಇಲ್ಲ. ಸೊ ಇವತ್ತು ನಾನು ಎಲ್ಲವನ್ನು ನಾನೇ ಮಾಡ್ತಿದ್ದೆ, ಅದು ನನ್ನ ಕೈಯಾರೆ. ಬಟ್ ಫುಡ್ ಅಂತೂ ನಾನು ಮಾಡಲಿಲ್ಲ. ಫುಡ್ ನಾನು ಹೊರಗಡೆ ಕೊಟ್ಟೆ, ಬಿಕಾಸ್ ನನಗೆ ಆಗ್ತಾ ಇರಲಿಲ್ಲ. ಕೇಕಿದ್ದು 3 ದಿವಸ ಟೈಮ್ ಹಿಡಿದಿದ್ದೀನಿ. 3 ದಿವಸ ಟೈಮ್ ಬೇಡ ಆ್ಯಕ್ಚುಲಿ, ಕೇಕಿಗೆ 1 ದಿವಸದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಬಟ್ ನನ್ನ ಮಗು ಇದ್ದಲ್ವ, ಅವ್ನು ನಾನು ಫಿನಿಶಿಂಗ್ ಮಾಡೋದು ಬಂದು ಕೈ ಆಗ್ಬೋದು, ಫಿನಿಶಿಂಗ್ ಮಾಡೋದು ಬಂದು ಕೈ ಆಗ್ಬೋದು, ಇದೇ ಥರ ಮಾಡ್ತಾಯಿದ್ದೆ. ಒಂದು 2-3 ಟೈಮ್ಸ್ ನಾನು ಅದನ್ನು ಕರೆಕ್ಟ್ ಮಾಡೋದೇ ಆಯಿತು. ಸೊ ಫೈನಲಿ ಔಟ್ಫಿಟ್ ರೆಡಿ ಆಯಿತು. ಹಾಗೆ ಕೇಕಿದ್ದು ಬೀಟ್ ಮಾಡಿ ಬ್ಯಾಟ್ರ್ ರೆಡಿ ಮಾಡಿ ಅವನಲ್ಲಿ ಇಡ್ತಾಯಿದ್ದೀನಿ ಬೇಕಾಗಲಿಕ್ಕೆ. ಸೊ ಕೇಕು ಕೂಡ ರೆಡಿ ಆಯಿತು. ತುಂಬ ಅಂದರೆ ಕ್ಯೂಟಾಗಿತ್ತು ಕೇಕ್, ನನಗಂತೂ ಇಷ್ಟ ಆಯಿತು. ನಾನು ತುಂಬ ಸಲ ಅದೇ ವೀಡಿಯೋ ನೋಡ್ತಾ ಇದ್ದೀನಿ, ನಾನೇ ಮಾಡಿದಲ್ವ ಕೇಕ್ ಅಂತ ಹೇಳಿ. ತುಂಬಾ ಖುಷಿ ಆಯಿತು. ಇವಾಗ ಕೇಕ್ ಬೇಕಾಯಿತು, ಇದರದ್ದು ಫಿನಿಶಿಂಗ್ ಆ್ಯಂಡ್ ಅದಕ್ಕೆ ಕ್ರೀಮ್ ಹಾಕೋದು ಯಾವುದನ್ನು ನಾನು ಹಾಕಲಿಲ್ಲ. ನಿಮಗೆ ಕೇಕಿದ್ದು ರೆಸಿಪಿ ಬೇಕಂತಲೂ ನಂಗೆ ಗೊತ್ತು. ಸ್ಟಾರ್ಟಿಂಗ್ ನಾನು ಚಾನಲ್ ಓಪನ್ ಮಾಡಿದಾಗನೇ ಕೆಲವರು ಕೇಳ್ತಾಯಿದ್ರು ನನಗೆ ಕೇಕಿದ್ದು ರೆಸಿಪಿ ಬೇಕು, ಬಟ್ ನಾನು ಹಾಕಿಲ್ಲ ಅಂದರೆ ಅದಕ್ಕೊಂದು ರೀಸನ್ ಇದೆ. ನನಗೆ 1K ಸಬ್ಸ್ಕ್ರೈಬ್ ಆಗಬೇಕು. ಸೊ ಆ 1K ಸಬ್ಸ್ಕ್ರೈಬ್ ಆದ ನಂತರ ನಾನು ನಿಮಗೆ ಕೇಕ್ ಆಲ್ಮೋಸ್ಟ್ ಎಲ್ಲ ಕೇಕ್ ಯಾವ ಥರ ಕೇಕ್ ನಾನು ಮಾಡ್ತೀನಿ ಅದರದ್ದೆಲ್ಲ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೇಗ ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿ ಕೂಡ. ಅದಕ್ಕೇ ಹೇಳ್ತಾಯಿತ್ತು 1K ಸಬ್ಸ್ಕ್ರೈಬ್ ಆದರೆ ನಾನು ಮಾಡುವ ಕೇಕ್ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಆದ ನಂತರ ನನಗೂ ಡೆಕೋರೇಷನ್ ಎಲ್ಲ ಕ್ರೆಡಿಟ್ಸ್ ನನ್ನ ನಾದಿನಿ ಮಗಳಿಗೆ ಹೋಗಬೇಕು. ಮಾಷಾಅಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ಲು ಅವಳು. ಒಂದು ದಿವಸ ಮುಂಚೆನೇ ಬಂದು ನನಗೆ ಹೆಲ್ಪ್ ಮಾಡಿದ್ಲು, ಇಲ್ಲಾಂದರೆ ಅದರದ್ದೊಂದು ತಲೆನೋವು ಇರ್ತಿದ್ರು, ಡೆಕೋರೇಷನ್ ಮಾಡಬೇಕಲ್ವಾ ಅಂತ. ಈ ಮಕ್ಕಳನ್ನು ಇಟ್ಕೊಂಡು ಡೆಕೋರೇಷನ್ ಎಲ್ಲ ಮಾಡಲಿಕ್ಕಾಗಲ್ಲ. ಸೊ ಇವಾಗ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಕೇಕ್ ಕಟ್ಟಿಂಗ್ ಮಾಡಿ ಆಯಿತು. ಔಟ್ಫಿಟ್ ನಾನು ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತೆ. ಬಟ್ ಫುಡ್ಡಿದ್ದು ತಿನ್ನೋದು ಆ ಥರ ಏನು ನಾನು ಹಾಕಲಿಲ್ಲ. ಫುಡ್ ಏನಿಲ್ಲ, ಸಿಂಪಲ್ ಬಿರಿಯಾನಿ ಆ್ಯಂಡ್ ಕಬಾಬ್, ಕಚಂಬರ್, ಐಸ್ ಕ್ರೀಮ್ ಇಷ್ಟೇ, ಕೂಲ್ ಡ್ರಿಂಕ್ಸ್ ಅಷ್ಟೇ ಮಾಡಿದ್ವಿ. ಅದೆಲ್ಲ ತಿಂದು ಆದ ನಂತರ ನನ್ನ ಮಗಳದ್ದು ಫೋಟೋಶೂಟ್ ಮಾಡೋಣ ಅಂತ ನಾನು ಮತ್ತು ನಾದಿನಿ, ನನ್ನ ಮಕ್ಕಳು ನಾದಿನಿ ಮಕ್ಕಳನ್ನು ಕರ್ಕೊಂಡು ನಾನು ದೇರ್ಲಾಟ್ ಇಲ್ಲಿ ಹತ್ತಿರ ಇರೋ ಪ್ಯಾರಿಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಚೆನ್ನಾಗಿ ಅವಳೇ ಫೋಟೋಸ್ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಕೊಟ್ಟಳು ನನಗೆ. ಈ ವಿಡಿಯೋದ ಮೂಲಕನೇ ಅವಳಿಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಫೋಟೋಶೂಟ್ ಆದ ನಂತರ ಹೊರಗಡೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಏನೂ ಇಲ್ಲ. ಹೊರಗಡೆ ಹೋದರೆ ಏನು ಖಾಲಿಯಾಗಿ ಇತ್ತು. ಬಟ್ ಮಕ್ಕಳಿಗಂತೂ ಕೇಳಲ್ಲಲ್ವ. ಸೊ ಹೋಗಿದ್ವಿ. ಆ್ಯಂಡ್ ನಾನಲ್ಲಿ ಏನು ತೊಗೊಂಡು ಹೋಗಲಿಲ್ಲ ಮನೆಯಲ್ಲಿ. ಇವರಿಗೆ ಏನಾದರೂ ಬೇಕಿದ್ದರೆ ಆಟ ಆಡಲಿಲ್ಲ, ಜಸ್ಟ್ ನನ್ನ ಮೈಂಡಲ್ಲಿ ಇದ್ದದ್ದು ಫೋಟೋಶೂಟ್ ಮಾಡಲಿಕ್ಕೆ ಅಂತ. ಸೊ ಅದಕ್ಕೇ ಹೋಗಿದ್ದು. ಮಕ್ಕಳು ಕೂಗ್ತಾಯಿದ್ರು,
ಆಟ ಆಡೋಣ ಆ ಥರ ಮಾಡೋಣ, ಬಟ್ ನೆಕ್ಸ್ಟ್ ಡೇ ನಾವು ಬರೋಣ ಅಂತ ಹೇಳಿ ಅವರನ್ನೇ ಹೇಗೂ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದ್ವಿ. ಫೋಟೋಶೂಟ್ ಆಯಿತು, ಹಾಗೆ ಸೆಲೆಬ್ರೇಷನ್ ಆಯಿತು. ಫೈನಲಿ ನಾನು ಡ್ರೆಸ್ ಸ್ಟಿಚ್ ಮಾಡಿದೆ, ಅದು ಕೂಡ ನಂಗೆ ನೋಡಿ ಖುಷಿ ಆಯಿತು. ಹಾಗೆಯೇ ಕೇಕ್ ಇದು ತುಂಬಾ ಖುಷಿ ಆಯಿತು. ನನ್ನದೊಂದು ಆಸೆ ಫುಡ್ ಕೂಡ ನಾನೇ ಮಾಡಬೇಕಂತ ಇದ್ದೆ, ಬಟ್ ನಂಗೆ ಕೇಕ್ ಮಾಡಿನೇ ಟಯರ್ಡಾಗಿ ಹೋಯಿತು. ಅಂದರೆ ನನ್ನ ಮಗನೂ ಕೇಳಲ್ಲ, ಅವನಿಗೆ ಆದದ್ದು 2 ಇಯರ್. ಅವನೇನು ಮಾಡ್ತಾನಂದರೆ ನಾನು ಕೇಕ್ ಮಾಡಿ ಕ್ರೀಮ್ ಹಾಕಿ ಫಿನಿಶಿಂಗ್ ಮಾಡಿ ಅಲ್ಲಿ ಇಟ್ಟು ನಾನು ಏನಾದರೂ ಒಂದು ಕೆಲಸಕ್ಕೆ, ಅಂದರೆ ಕೆಲಸಕ್ಕೆ ಅಂತೆಲ್ಲ ಹ್ಯಾಂಡ್ ವಾಶ್ ಈ ಥರ ಮಾಡಲಿಕ್ಕೆ ಅಂತ ಹೋಗುವಾಗ ಅಲ್ಲಿಂದ ಈ ಕಡೆ ಅವನಿಗೆ ಎಟ್ಕಲ್ಲ ಅಂತ ನಾನು ಹೋಗ್ತಾ ಇರೋದು. ಬಟ್ ಅವನೇನು ಹೇಗಾದರೂ ಮಾಡಿ ಅದಕ್ಕೆ ಈ ಫಿಂಗರ್ ಉಂಟಲ್ವ ಅದನ್ನು 2 ಫಿಂಗರನ್ನು ಅಲ್ಲಿಗೆ ಹಾಕಿ ಪ್ಯಾಚಪ್ ಮಾಡ್ತಾನೆ. ನಂಗೆ ಸಾಕಾಗಿತ್ತು ಫೈನಲ್ ಅದು ಕಾಟಿಂಗ್ ಕೊಟ್ಟು ಸಾಕಾಗಿತ್ತು. ಬಟ್ ನಾನೇನು ಮಾಡಿದೆ, ಇನ್ನೂ ಇರಲಿ ಅಂತ ನಮಗೆ ಅಲ್ವ ಅಂತ ಅಲ್ಲಿಗೆ ಪ್ಯಾಚಪ್ ಮಾಡ್ತಾ ಬಂದು ಪ್ಯಾಚಪ್ ಮಾಡಿ ಕರೆಕ್ಟ್ ಮಾಡಿದೆ. ಸೊ ಬರ್ಡೇ ಲಾಗ್ ಫಿನಿಶ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಬಿರಿಯಾನಿ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿದೆ. ಹಾಗೆ ಕೇಕ್ ಸ್ವಲ್ಪ ನೇಬರಲ್ಲೆಲ್ಲ ಶೇರ್ ಮಾಡಿ ಸ್ವಲ್ಪ ಇತ್ತು, ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಗುಲಾಬ್ ಜಾಮೂನ್ ತಂದಿದ್ರು ನಾದಿನಿ, ಅದು ಸ್ವಲ್ಪನೇ ಇತ್ತು, ಯಾರಿಗೂ ಶೇರ್ ಮಾಡಿಲ್ಲ, ನಾವೇ ತಿಂದ್ವಿ. ನನ್ನ ಮಗಳದು ಫೈನಲ್ ಔಟ್ಫಿಟ್ ಈ ಥರ ಇದೆ. ಕಾಮೆಂಟಲ್ಲಿ ತಿಳಿಸಿ ಯಾವ ಥರ ಆಗಿದೆ ನನ್ನ ಮಗಳದು ಡ್ರೆಸ್ ಅಂತ, ಹಾಗೆ ಕೇಕಿದ್ದು ಕೂಡ ಹೇಗಿದೆ ಅಂತ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗೆಯೇ ನನ್ನ ಇವತ್ತಿನ ಲಾಗ್ ಹೇಗಾಗಿದೆ, ಚಿಕ್ಕದಾಗಿರುವಂಥ ಲಾಗ್ ಇದು. ಹಾಗೆ ನೀವು ನನಗೆ ಫೈನಲ್ ಕಮೆಂಟ್ ಕೂಡ ಹಾಕಿ, ಔಟ್ಫಿಟ್ ಇದು ಕೇಕ್ ಇದು ಯಾವ ಥರ ಆಗಿದೆ. ಜಾಸ್ತಿ ಸೆಲೆಬ್ರೇಷನ್ ವೀಡಿಯೋಸ್ ಹಾಕಲಿಕ್ಕೂ ಆಗಲಿಲ್ಲ, ಬ್ಯುಸಿಯಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗೆ ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಬಂದು ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.